ಮೂಲ ರಾಮನಿಗೆ ಇವತ್ತು ಕೂಡ ಪೂಜೆ ಸಲ್ಲಿಸಿದ್ರೆ ಏನೆಲ್ಲ ಪೂಜೆ ಸಲ್ಲಿಸಿದ್ರೆ? ಶ್ರೀರಾಮ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ದೇಶದಲ್ಲಿ ಭಾಳಷ್ಟು ವರ್ಷಗಳಿಂದ ಅಯೋಧ್ಯೆ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು, ರಾಮ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಭಾಳಷ್ಟು ವರ್ಷಗಳ ಕಾಲ ಸುದೀರ್ಘವಾದ ಹೋರಾಟದ ನಂತರ ಪ್ರಾರಂಭ ಆಗಿ ಇಂದಿಗೆ 1 ವರ್ಷ ಆಗಿದೆ. ಆ ಬಾಲರಾಮನ ಶಿಲೆ ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮೈಸೂರು ತಾಲೂಕು ಆರೋಹಳ್ಳಿ ಗ್ರಾಮದ ರಾಮದಾಸ್ ಅನ್ನೋರ ಭೂಮಿಯಲ್ಲಿ ನಮ್ಮ ಪ್ರತಿಷ್ಠಾಪನೆ ಮಾಡಿದ ಕೆತ್ತಿದಂಥ ಇವರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕಲ್ಲನ್ನು ಶಿಲೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇಲ್ಲಿ ಮೂಲ ಶಿಲೆ, ಈ ಮೂಲ ಶಿಲೆಯಲ್ಲಿ ಏನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ, ಏನೋ ಒಂದು ಇತಿಹಾಸ ಇದೆ, ಇದಕ್ಕೆ ಒಂದು ಸಂಬಂಧ ಇದೆ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ರಾಮದಾಸ್ ಅವರ ಕುಟುಂಬದವರು ಮತ್ತು ಈ ಭಾಗದ ಎಲ್ಲರೂ ನಾನು ಕೂಡ ಇಲ್ಲಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಹೆಗ್ಗುರುತಾಗಿ ಅಂತಕ್ಕಂಥ ಒಂದು ಅಭಿಲಾಷೆ ನಮಗೆಲ್ಲರಿಗೂ ಕೂಡ ಇದೆ. ಅದರಿಂದ 1 ವರ್ಷದಿಂದ ಅದು ಮಾಡಲಿಕ್ಕೆ ಸಡನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಭಾಳ ಅದೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ಲ್ಯಾಂಡು ಕನ್ವರ್ಷನ್ನು ಇವು ಎಲ್ಲ ಪ್ರಾರಂಭ ಮಾಡಿ ಇದನ್ನು ಪ್ರಾರಂಭ ಮಾಡ್ತೀವಿ. ಮಾಡ್ತಕ್ಕಂಥ ಯೋಜನೆಗಳನ್ನು ರೂಪಿಸಬೇಕಾಗ್ತದೆ. ಇವೆಲ್ಲನೂ ಕೂಡ ರೂಪಿಸಿ ಇಲ್ಲಿ ಒಂದು ರಾಮ ಮಂದಿರವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪೂಜೆ ಸಲ್ಲಿಸಿದ್ರಿ ಯಾವಾಗ? ನಾವಿವತ್ತು ಪೂಜೆ ಏನು ಪ್ರಾರಂಭ ಮಾಡಿದ್ದೀವಿ ನೋಡೋಣ. ಶ್ರೀರಾಮನ ಅನುಗ್ರಹದಿಂದ ಇಂದಿನಿಂದ ಆಲೋಚನೆಗಳು ಚುರುಕಾಗ್ತವೆ. ಅದಕ್ಕೇನೆ ಪ್ಲ್ಯಾನು ಎಲ್ಲ ತಯಾರು ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸರ್ಚ್ ಮಾಡ್ತಾ ಇದ್ದೀವಿ, ಯಾರ ಕೈಲಿ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದಕ್ಕೆ ಕಾರ್ಯೋನ್ಮುಖರು ಆಗಿದ್ದೀವಿ. ಒಂದು ಸ್ವಲ್ಪ ಅವರು ಕಾರ್ಯ ನಿಮಿತ್ತ ಒಂದು ಸ್ವಲ್ಪ ನಿಲ್ಲಿಸಿದ್ರು. ಇವಾಗ ಭಾಳ ಉತ್ಸಾಹದಿಂದ ಮಾಡಿದ್ದಾರೆ. ಇನ್ನು ಮುಂದೆ ದೇವಸ್ಥಾನ ಮಾಡವ ಇದ್ರಿಗೆ ಭಯ ಪಡಬೇಡಪ್ಪ, ದೊಡ್ಡದಾಗಿ ಮಾಡವ, ಸ್ವಲ್ಪ ನಿಧಾನ ಆದರೂ ಚೆನ್ನಾಗಿ ಮಾಡವ, ಈ ದಕ್ಷಿಣ ಅಯೋಧ್ಯೆ ಅನ್ನೋ ರೀತಿ ನಾವು ಕ್ರಮ ಕೈಗೊಳ್ಳವ, ಜನಗಳೆಲ್ಲ ಬಂದು ನೋಡಲಿ ಮಾಡಲಿ ಅಂತ ಹೇಳ್ತಾರೆ. ಭಾಳ ಸಂತೋಷ ಆಗ್ತಾಯಿದೆ ಸರ್. ನಮ್ಮ ಕುಟುಂಬ ವರ್ಗದಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಆಯ್ತು ಸರ್. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.